ನನಗೆ ನಿದ್ದೆ ಬರ್ತಾ ಇರಲಿಲ್ಲ. ನಾನು ಬುಕ್ ಓದ್ತಾ ಇದ್ದೆ ಮತ್ತು ಹೊರಗಡೆ ನೋಡ್ಕೊಂಡಿದ್ದೆ. ರಾತ್ರಿ ಡ್ರೈವ್ ಆದ್ದರಿಂದ ಫುಲ್ ಕತ್ತಲೆ ಮತ್ತು ಮರಗಿಡಗಳೇ ಇದ್ದದ್ದು. ಮೊದಲೇ ಟ್ರೈನಲ್ಲಿ ನಿದ್ದೆ ಬರಲ್ಲ ಅಂತ ಕತೆ ಪುಸ್ತಕ ತಂದಿದ್ದೆ ಮತ್ತು ಅನ್ಕೋತಿದ್ದೆ ಇವ್ರಿಗೆ ಈ ಸೌಂಡಲ್ಲಿ ಹೇಗೆ ನಿದ್ದೆ ಬರುತ್ತೆ ಏನೋ ಅಂತ. ನಮ್ಮ ರಿಲೇಷನ್ ಮದುವೆ ಇತ್ತು, ಹಾಗೆ ನಾವೆಲ್ಲ ಹೋಗಿದ್ವಿ. ಚೆನ್ನೈಗೆ ಹೋಗಬೇಕಿತ್ತು, ಅದಕ್ಕೆ ನಾವು ಟ್ರೈನಲ್ಲಿ ಹೋಗಿದ್ವಿ. ನಾನು ನಮ್ಮ ಅಣ್ಣ ನಮ್ಮ ಅತ್ತೆ ಅಣ್ಣನ ಇಬ್ಬರು ಮಕ್ಕಳು ಹೋಗಿದ್ವಿ. ನನಗೆ ಅಪ್ಪ ಅಮ್ಮ ಇರಲಿಲ್ಲ, ಇಬ್ಬರು ಸತ್ತು ಹೋಗಿದ್ರು. ನನ್ನ ಅಣ್ಣನೇ ನನ್ನನ್ನು ನೋಡ್ಕೋತಿದ್ದಿದ್ದು. ನಮ್ಮ ಅತ್ತೆಗೆ ಯಾವತ್ತೂ ನನ್ನ ಬೇರೆ ಥರ ನೋಡ್ಕೊಳ್ಳೇ ಇರಲಿಲ್ಲ, ತಂಗಿ ಥರ ನೋಡ್ಕೊಂಡಿದ್ದರು. ಆ ಥರ ಫ್ರೆಂಡ್ ಥರ ಇದ್ದರು. ನಾನು ಅಷ್ಟೇ ನಮ್ಮ ಅಕ್ಕನ ಥರನೇ ಟ್ರೀಟ್ ಮಾಡ್ತಾಯಿದ್ದೆ. ಅತ್ತಿಗೆ ಮತ್ತು ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಸಡನ್ನಾಗಿ ಟ್ರೈನ್ ನಿಲ್ತು. ಅದು ಕಾಡು ಮಧ್ಯದಲ್ಲಿ. ಯಾಕಪ್ಪ ಸಡನ್ನಾಗಿ ಟ್ರೈನ್ ನಿಲ್ತು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಮುಖ ಮುಚ್ಕೊಂಡು ಕೈಯಲ್ಲಿ ಗನ್ ಹಿಡ್ಕೊಂಡು ಲೂಟಿ ಮಾಡೋರು ಬಂದರು, ಗುಂಡಗಳು. ನಾನು ಅವರನ್ನು ನೋಡಿದ್ದೆ, ಜೋರಾಗಿ ಕಿರ್ಚಿದೆ. ನನ್ನ ಕಿರ್ಚಾಟದಿಂದ ನನ್ನ ಅತ್ತಿಗೆ ನಮ್ಮ ಅಣ್ಣ ಎಲ್ಲರೂ ಎದ್ರು. ಅವರನ್ನು ನೋಡಿ ಎಲ್ಲರೂ ಹೆದರ್ಕೊಂಡ್ವಿ. ನಮ್ಮ ಅಣ್ಣನಿಗೂ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾವ ಗಂಡಸರಿಗೂ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಏಕೆಂದರೆ ಅವ್ರ ಹತ್ರ ಆಲ್ರೆಡಿ ಗನ್ನಿತ್ತು ಮತ್ತು ಎಲ್ಲರ ಹತ್ರ ಏನೆಲ್ಲ ಇದೆ ಅದೆಲ್ಲ ತಗೊಡಿ ಅಂತ ಎಲ್ಲ ಚಿನ್ನ ದುಡ್ಡು ಪರ್ಸು ಎಲ್ಲ ಈಸ್ಕೊಂಡ್ರು. ನಮ್ಮ ಅಣ್ಣನೂ ಪರ್ಸ್ ಕೊಟ್ಟ. ನಮ್ಮ ಅತ್ತಿಗೆ ಚಿನ್ನ ಎಲ್ಲ ಬಿಚ್ಚಿ ಕೊಟ್ಟರು. ಅಲ್ಲಿಬ್ಬರು ನಿಂತಿದ್ರು ಬೇರೆ ಕಡೆ. ಬಾಕಿ ಜನ ಹೋಗಿ ಲೂಟಿ ಮಾಡ್ತಿದ್ರು. ಅದರಲ್ಲಿ ಒಬ್ಬ ಚಿನ್ನ ದುಡ್ಡಿಲ್ಲ ಇಸ್ಕೊತಿದ್ದ. ಗನ್ ತೋರಿಸಿ ಇನ್ನೊಬ್ಬನ ನನ್ನನ್ನೇ ನೋಡ್ತಿದ್ದ. ಅವ್ರು ಹೇಗೆ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅವ್ರ ಮುಖ ಮುಚ್ಕೊಂಡಿದ್ರು. ಇನ್ನೊಬ್ಬ ನನ್ನ ಹತ್ರ ನೀನು ಕೊಡು, ನಿನ್ನ ಹತ್ರ ಏನಿದೆ ಅಂತ ಕೇಳ್ದ. ನಾನು ಹೇಳಿದೆ ನನ್ನ ಹತ್ರ ಏನೂ ಇಲ್ಲ, ನಾನು ಹಾಕ್ಕೊಂಡಿರೋದೆಲ್ಲ ಆರ್ಟಿಫಿಷಿಯಲ್, ಅದಕ್ಕೆ ಅವ್ನು ನಿನ್ನ ಕೈಯಲ್ಲಿ ಉಂಗುರ ಇದೆಯಾ ಅಂತ ಹೇಳ್ದ. ಅದಕ್ಕೆ ನಾನು ಉಂಗುರ, ಅದು ನನ್ನ ಎಂಗೇಜ್ಮೆಂಟ್ ಉಂಗುರ, ಅದು ಬೇಕಾದರೆ ನನ್ನ ಮೊಬೈಲ್ ಪರ್ಸೆಲ್ಲ ತಗೊಳ್ಳಿ, ಆದರೆ ನಾನು ಎಂಗೇಜ್ಮೆಂಟ್ ಉಂಗುರ ಕೊಡಲ್ಲ. ಏನು ಹೇಳಲಿಲ್ಲ, ಹೊರಟೋದ್ರು. ಮತ್ತು ಒಬ್ಬ ಹುಡುಗ ಬಂದ. ಅವನ ಹಿಂದೆ ಎಲ್ಲರೂ ಬಂದರು. ಎಲ್ಲರೂ ಹೇಳ್ತಿದ್ರು, ನೀನು ಯಾಕೋ ವಾಪಸ್ ಇಲ್ಲಿಗೆ ಬಂದಿದ್ದೀಯಾ, ನಡಿ ಹೋಗೋದ, ಲೇಟ್ ಆಯಿತು. ಅವನು ನನ್ನ ಮುಂದ್ಗಡೆ ನಿಂತ್ಕೊಂಡು ನಮ್ಮನೆ ಗುರಾಯಿಸಿ ನೋಡ್ತಿದ್ದ. ನನಗೆ ಗಾಬರಿಯಾಗಿ ನಿಮಗೆ ಉಂಗುರ ತಾನೇ ತಗೊಳ್ಳಿ ಅಂತ ತೆಗೆದು ಎಸ್ದೆ. ಅವನು ಉಂಗುರ ತಗೊಂಡು ಮತ್ತೆ ಹೇಳ್ದ, ನನಗೆ ನೀನು ಬೇಕು ಬಾ ಅಂತ. ಅದಕ್ಕೆ ನಮ್ಮಣ್ಣ, ನಿಮಗೆ ಏನೆಲ್ಲ ಬೇಕೋ ಅದೆಲ್ಲ ಕೊಟ್ಟಾಯ್ತಲ್ಲ, ಇನ್ನೇನು ನಿಮ್ಮದು, ನನ್ನ ತಂಗಿ ಏನಾದರೂ ಮುಟ್ಟಕ್ಕೆ ಹೋದರೆ ಅಷ್ಟೇ ಅಂತ ಹೊಡೆಯಕ್ಕೆ ಹೋಗ್ತಿದ್ರು. ಆಗ ಅವರಲ್ಲಿ ಒಬ್ಬ ಗನ್ ತಗೊಂಡು ನನ್ನ ಅಣ್ಣನ ಥರ ತಲೆ ಮೇಲೆ ಮಾಡಿದ್ದ. ನಾನು ಹೇಳಿದೆ ಬಿಡಿ ಅಂತ. ನಮ್ಮ ಅತ್ತಿಗೆ ಅಳ್ತಾ ಇದ್ಲು, ನನ್ನ ಗಂಡನ ಬಿಡಿ ಅಂತ. ಆದರೂ ಅವರು ಫೋರ್ಸ್ ಮಾಡಿ ಅವಳನ್ನು ಕಳಿಸ್ಕೊಡಿ, ಇಲ್ಲ ಅಂದರೆ ಅಂತ ಹೇಳಿದಾಗ ನಾನು ಹೇಳಿದೆ, ಆಯಿತು ಬನ್ನಿ, ನಾನು ಬರ್ತೀನಿ ನಿಮ್ಮ ಜೊತೆ. ಆದರೆ ನಮ್ಮ ಅಣ್ಣನಿಗೆ ಏನು ಮಾಡಬೇಡಿ ಅಂತ ಅಳುತ್ತಾ ಅವ್ರ ಜೊತೆ ಹೋದೆ. ಮತ್ತು ಟ್ರೈನ್ ಸ್ಟಾರ್ಟ್ ಆಯಿತು. ನಾನು ಅಳುತ್ತಾ ಟ್ರೈನ್ ಹೋಗೋದನ್ನು ನೋಡ್ತಾ ಇದ್ದೆ. ಟ್ರೈನ್ ಹೋಗೋ ತನಕ ಅವರ ಗನ್ನನ್ನು ಯಾರು ಬಂದು ಗುಂಡು ಹಾರಿಸ್ತಾ ಇದ್ರು. ಟ್ರೈನ್ ಹೋಯಿತು ಮತ್ತು ಎಲ್ಲರೂ, ಭೀಮಾ ನೀನು ಏನು ಮಾಡಿದೆ, ಈ ಹುಡುಗಿನ ಯಾಕೆ ಕರ್ಕೊಂಡು ಬಂದಿದ್ದೀಯಾ, ನಮ್ಮ ಕೆಲಸದಲ್ಲಿ ಹುಡುಗಿಯರು ಸರಿಯಾಗಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತಗೊಂಡೆ ಅಂತ. ಅವನು ಏನೂ ಗೊತ್ತಿಲ್ಲ. ಅವಳನ್ನು ನೋಡಿದ ತಕ್ಷಣ ನನಗೆ ಅವಳ ಮೇಲೆ ಪ್ರೀತಿ ಹುಟ್ಟಿತ್ತು. ಮತ್ತು ಬೇಡ, ಸರಿಯಾಗಲ್ಲ ಅಂತ ಹೋದೆ. ಬಟ್ ಅವಳನ್ನು ಬಿಟ್ಟು ಹೋಗೋಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ಆಯಿತು, ಈಗ ನಡೀರಿ ಅಂತ ಹೇಳ್ದ. ಮತ್ತು ಅವರೆಲ್ಲರೂ ಕುದುರೆ ಮೇಲೆ ಬಂದಿದ್ದರು. ನನ್ನನ್ನು ಕುದುರೆ ಮೇಲೆ ಹತ್ತು ಅಂತ ಹೇಳಿದರು. ನಾನು ಹತ್ತಲ್ಲ ಅಂತ ಹೇಳಿದೆ. ಅವನು ಅದರ ಮೇಲೆ ಹತ್ತಿ ನನ್ನ ಸೊಂಟ ಹಿಡಿದು ಕೂರಿಸ್ದ. ಮತ್ತು ಒಂದು ಪಾಳಾದ ಮನೆಗೆ ಕರ್ಕೊಂಡು ಹೋದರು. ಸುತ್ತ ಗಿಡಗಳು ಮತ್ತು ಕಾಡು ಮಧ್ಯದಲ್ಲಿ ಇತ್ತು. ಅದರಲ್ಲಿ 2 ರೂಮ್ ಥರ ಇತ್ತು. ನನ್ನನ್ನು ಕರ್ಕೊಂಡು ಹೋಗಿ ಮಂಚದ ಮೇಲೆ ಒಂದು ರೂಮಲ್ಲಿ ಎಸೆದ ಮತ್ತು ಡೋರ್ ಲಾಕ್ ಮಾಡಿ ಹೋದ. ನಾನು ನನ್ನನ್ನು ಬಿಟ್ಟು ಬಿಡಿ ಅಂತ ಎಷ್ಟೇ ಕೂಗಿ ಹೇಳಿದ್ರು ಕೇಳಲೇ ಇಲ್ಲ. ಮತ್ತು ಯೋಚನೆ ಮಾಡ್ತಿದ್ದೆ, ನಮ್ಮ ಅಣ್ಣ ನನ್ನ ಮದುವೆ ಆಗೋ ಗಂಡು ನನ್ನನ್ನು ಹುಡುಕ್ತಾ ಇರ್ತಾರೆ ಅಂತ. ಅವರಿಗೆ ಇಲ್ಲಿರೋದು ಗೊತ್ತಾದರೆ ಸಾಕು ಅಂತ. ಮತ್ತು ಅವರೆಲ್ಲ ಒಂದು 10-12 ಜನ ಇದ್ದರು. ನಾನು ಒಬ್ಬಳೇ ಹುಡುಗಿ. ನಾನು ಅಂದ್ಕೊಂಡೆ ಇನ್ನು ಇವರೆಲ್ಲ ಸೇರಿ ನನ್ನ ರೇಪ್ ಮಾಡಿ ಮತ್ತು ನನ್ನ ಸಾಯಿಸ್ತಾರೆ ಅಂತ. ಆದರೆ ರಾತ್ರಿ ಆ ಹುಡುಗ ಬಂದ. ಮುಖಕ್ಕೆ ಏನು ಕಟ್ಟಿರಲಿಲ್ಲ, ನೋಡಲು ಡೀಸೆಂಟಾಗಿ ಕಾಣ್ತಿದ್ದ. ಮತ್ತು ಅವನ ಕೈಯಲ್ಲಿ ತಾಳಿ ಇತ್ತು. ಅದನ್ನು ತಂದು ನಾನು ನಿರಾಕರಿಸಿದ್ರು ಕಟ್ಟಿದ. ಮತ್ತು ಹೇಳ್ದ, ನೀನು ನನ್ನ ಹೆಂಡತಿ ಥರ ಇರಬೇಕು, ನಿನ್ನ ಜೊತೆ ಇನ್ನು ಬಾಕಿ ಜೀವನ ಕಳಿಬೇಕು ಹೆಂಡತಿ ಥರ ಅಂತ. ಮತ್ತು ಎಷ್ಟೇ ಕೂಗಿದ್ರು ಹತ್ತರು ನನ್ನ ಜೊತೆ ಮಾಡಬಾರ್ದನ್ನು ಮಾಡಿದ್ರು. ಮತ್ತು ಅವನಿಗೆ ನಾನಂದರೆ ಇಷ್ಟ. ಅವನಿಗೆ ನಾನು ಅವನ ಜೊತೆ ಚೆನ್ನಾಗಿರಬೇಕು ಅಂತ. ನಾನು ನಿನಗೆ ಏನು ನನ್ನ ಮೈ ತಾನೇ ಬೇಕು ಅಂತ ಹೇಳ್ತಿದ್ದೆ. ಅವನಿಗೆ ಕೋಪ ಬರ್ತಾಯಿತ್ತು. ಮತ್ತು ಅವ್ರ ಹೋಟೆಲ್ನಿಂದ ಊಟ ತಂದು ಮಡಗ್ತಿದ್ರು. ಆದರೆ ನಾನು ತಿಂತಾನೇ ಇರಲಿಲ್ಲ, ಹಾಗೆ ಇರ್ತಿದ್ದೆ. ಭೀಮಾ ಹೇಳ್ತಿದ್ದ, ನೀನು ಹೀಗೆ ತಿಂದೇ ಇದ್ದರೆ ಹೇಗೆ ಅಂತ ಹೇಳಿ ಬಾಯಿಗೆ ಊಟ ಕೊಡೋಕ್ಕೆ ಬಂದ. ಆದರೆ ನಾನು ಉಗಿದು ನನಗೆ ಬೇಡ ಅಂತ ಇದ್ದೆ. ಹೀಗೆ ಇದ್ದರೆ ನಿನಗೆ ಏನಾದರೂ ಆಗುತ್ತೆ ಅಷ್ಟೇ ಅಂತ. ಅದಕ್ಕೆ ಆದರೆ ಆಗಲಿ, ಸತ್ತರೆ ನಾನು ಅನ್ಕೋತೀನಿ, ಸೂಸೈಡ್ ಮಾಡಿಕೊಂಡ್ರೆ ಒಳ್ಳೆಯದೇ ಅಂತ ಹಾಗೆ ಟ್ರೈ ಮಾಡೋಕ್ಕೆ ಹೋಗ್ತಿದ್ದೆ. ಆದರೆ ಏನು ಸಿಗ್ತಾನೇ ಇರಲಿಲ್ಲ.
ಬಟ್ ಅಲ್ಲಿ ಎಲ್ಲರೂ ನನ್ನನ್ನು ಅತ್ತಿಗೆ ಅತ್ತಿಗೆ ಅಂತಲೇ ಕರಿತಿದ್ದಿದ್ದು. ಮತ್ತು ಒಂದು ವಾರ ಹೋಟೆಲ್ನಿಂದ ತಂದರು. ಮತ್ತು ಭೀಮ ಹೇಳ್ದ, ಈಗ ನೀನು ಇದೆಯಲ್ಲ, ಇನ್ನು ಕಿಚನ್ ಕೆಲಸ ನೋಡ್ಕೊ ಅಂತ. ಹಾಗೆ ಅವನ ಭಯದಿಂದ ಕಿಚನ್ ಕೆಲಸ ಎಲ್ಲ ಮಾಡ್ಕೋತಿದ್ದೆ. ಮತ್ತು ನನಗೆ ಹೇಗೆ ಹೋಗಲು ದಾರಿ ಇರಲಿಲ್ಲ. ಎಲ್ಲ ಕಡೆ ಬಾಗಿಲು ಲಾಕ್ ಆಗಿತ್ತು ಮತ್ತು ಕಿಟಕಿ ಕಂಬಿಗಳಾಗಿದ್ವಿ. ಅವರ ಹತ್ರ ಯಾವಾಗ ನೋಡಿದ್ರೂ ಕೋಪದಲ್ಲಿ ಇರ್ತಿದ್ದೆ. ಆದರೆ ಅವನಿಗೆ ನಾನಂದರೆ ತುಂಬ ಇಷ್ಟ. ನಾನು ಅವನ ಜೊತೆ ನಾಟಕ ಮಾಡಿದೆ. ಆವತ್ತು ರಾತ್ರಿ ತುಂಬ ರೆಡಿಯಾಗಿ ಸ್ವಲ್ಪ ಮೇಕಪ್ ಮಾಡಿಕೊಂಡೆ ಮತ್ತು ಚಿಕ್ಕದಾದ ನೈಟಿ ಹಾಕ್ಕೊಂಡು ರೊಮ್ಯಾನ್ಸ್ ಮಾಡಿದೆ. ಅವನಿಗೆ ಆಶ್ಚರ್ಯ ಮತ್ತು ಹೇಳ್ದೆ, ಇವತ್ತೇನಾಯಿತು ಸಡನ್ನಾಗಿ ಚೇಂಜ್ ಆಗಿದೆಯಾ ಅಂತ. ಅದಕ್ಕೆ ನನಗೆ ಗಾಬರಿ ಆಯಿತು. ಆದರೆ ಹೇಳಿದೆ, ಎಷ್ಟು ಅಂತ ಕೋಪದಿಂದಿರೋದು, ನೀವು ನನ್ನ ಜೊತೆ ಪ್ರೀತಿಯಿಂದ ಇದ್ದೀರಾ ಮತ್ತು ನನಗೆ ಏನೂ ಕಮ್ಮಿ ಮಾಡ್ತಾಯಿಲ್ಲ. ಮತ್ತು ನಾನು ಅಂದ್ಕೊಂಡೆ ಸ್ವಲ್ಪ ಬದಲಾಗೋಣ ಅಂತ. ಹಾಗಾದರೆ ಬಿಡಿ, ನಾನು ಮೊದಲಿನ ಥರನೇ ಇರ್ತೀನಿ, ಇಲ್ಲಿ ಪ್ರೀತಿಯಿಂದ ಇದ್ರೂ ಪ್ರಾಬ್ಲಮ್ ಅಂತ ಕೋಪ ಮಾಡಿಕೊಂಡೆ. ಆಗ, ಇಲ್ಲ ಡಾರ್ಲಿಂಗ್, ನೀನು ಈ ಥರ ಸಡನ್ನಾಗಿ ಮಾಡಿದ್ರೆ ನಾನು ಹೇಗೆ ರಿಯಾಕ್ಟ್ ಮಾಡೋಕ್ಕಾಗುತ್ತೆ, ನೀನೇ ಹೇಳು, ನಾನು ಇದಕ್ಕೋಸ್ಕರ ಎಷ್ಟು ದಿನ ಕಾದಿದ್ದೀನಿ ಅಂತ ಹೇಳಿ ಅಪ್ಕೊಂಡ. ನನಗೆ ಮನಸ್ಸಲ್ಲಿ ಇಷ್ಟ ಇರಲಿಲ್ಲ, ಆದರೆ ಮುಖದಲ್ಲಿ ಇಷ್ಟ ಇರೋ ಥರ ನಾಟಕ ಮಾಡಿದೆ. ಮತ್ತು ಹೊತ್ತಲ್ಲ, ಸ್ವಲ್ಪ ಹೊತ್ತು ಕಳೆದು ಅವ್ರ ಫ್ರೆಂಡ್ಸ್ ಬಂದರು ಮತ್ತು ಕರೆದ್ರು, ಕೆಲಸ ಇದೆ ಅಂತ. ಅವ್ರು ನಾನು ಅರ್ಧ ಗಂಟೆಯಲ್ಲ ಬರ್ತೀನಿ ಅಂತ ನನ್ನ ಹತ್ರ ಹೇಳಿ ಹೋದರು. ಆದರೆ ನಾನು ಬಿಡಲಿಲ್ಲ. ನೀವು ಹೋದರೆ ನಾನು ಅನ್ಕೋತೀನಿ ನೀವು ನನ್ನ ಜೊತೆ ಪ್ರೀತಿ ಮಾಡ್ತಾಯಿಲ್ಲ ಅಂತ. ಅವರು ಅರ್ಜೆಂಟ್ ಮಾಡಿದ್ರು. ಅವ್ರು ಹೋಗಲಿಲ್ಲ ಮತ್ತು ಹೇಳಿದ್ರು, ನೀವು ಇವತ್ತು ರೆಸ್ಟ್ ತಗೊಳ್ಳಿ, ನಾಳೆ ಕೆಲಸ ಮಾಡೋಣ ಅಂತ. ಮತ್ತು ನಾವಿಬ್ಬರು ಒಂದಾದ್ವಿ. ಮತ್ತು ಅವರು ಒಳ್ಳೆ ನಿದ್ದೆಯಲ್ಲಿದ್ದರು. ಮತ್ತು ಮೆಲ್ಲಗೆ ಡೋರ್ ಓಪನ್ ಮಾಡಿ ಆಚೆ ಬಂದೆ. ಅಲ್ಲಿ ನೋಡಿದ್ರೆ ಅವರೆಲ್ಲ ಕುಡಿದು ಮಲಗಿದ್ರು. ಯಾರಿಗೂ ಜ್ಞಾನವೇ ಇರಲಿಲ್ಲ. ನಾನು ಅಲ್ಲಿಂದ ಓಡಿ ಬಂದೆ. ಅಲ್ಲಿ ಎಲ್ಲಿಗೂ ಹೋಗಬೇಕು, ಹೇಗೆ ಹೋಗಬೇಕು ಒಂದು ಗೊತ್ತಾಗ್ತಿರ್ಲಿಲ್ಲ. ಓಡಿ ಹೋಗಿ ದೂರದಲ್ಲೇ ರೈಲ್ವೆ ಅಲ್ಲಿ ಏನೋ ಸಿಕ್ತು. ಆದರೆ ಅಲ್ಲಿ ಟ್ರೈನೆಲ್ಲ ನಿಲ್ಲಿಸಲ್ಲ. ಮತ್ತು ಏನು ಮಾಡೋದು ಅಂತ ಅಲ್ಲಿ ಹೇಗೆ ಇದೆ ಅದರ ಹಿಂದೆನೇ ಹೋಗ್ತಾ ಇದ್ದೆ. ಮತ್ತು ಭಯ, ಅಲ್ಲಿ ಅವ್ರು ಬಂದರೆ ಹಿಂದೆ ಬಂದ್ಬಿಡ್ತಾರಾ ಅಂತ ಬಚ್ಚಿಟ್ಟುಕೊಂಡು ಹೋಗಿ ಲಾಸ್ಟ್ ರೈಲ್ವೆ ಸ್ಟೇಷನ್ಗೆ ತಲುಪಿದೆ. ಅಲ್ಲಿಂದ ರೈಲ್ ಬಂದ ತಕ್ಷಣ ಹತ್ತಿ ಅಲ್ಲಿ ಹತ್ತಿರ ಇರೋ ಹೆಂಗಸರ ಹತ್ರ ಮೊಬೈಲ್ ಇಸ್ಕೊಂಡು ಅಣ್ಣನಿಗೆ ಫೋನ್ ಮಾಡಿದೆ. ಮತ್ತು ಅಣ್ಣ ಬಂದರು ನನ್ನನ್ನು ಕರ್ಕೊಂಡೇನೋ ಹೋದರು. ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ಆದರೆ ನನ್ನನ್ನು ನೋಡಲು ತುಂಬ ಜನ ಬರ್ತಾಯಿದ್ರು ಮತ್ತು ವಿಚಿತ್ರವಾದ ಪ್ರಶ್ನೆ ಕೇಳ್ತಿದ್ರು. ನನಗೆ ಹೇಳಲು ಅಸಹ್ಯ ಆಗ್ತಾಯಿತ್ತು. ಅತ್ತಿಗೇನೋ ಮೊದಲಿನ ಥರ ಟ್ರೀಟ್ ಮಾಡ್ತಾ ಇರಲಿಲ್ಲ. ನಾನೇನೋ ತಪ್ಪು ಮಾಡಿದ ಥರ ಬಂದಿರೋ ಥರ ಮಾಡ್ತಾಯಿದ್ರು. ನಾನು ಅಂಗಡಿಗೇನೋ ಹೋಗಿದ್ದೆ. ಅಲ್ಲಿ ಎಲ್ಲರೂ ನನ್ನನ್ನು ಪ್ರಶ್ನೆ ಕೇಳ್ತಿದ್ರು, ಒಂಥರ ನೋಡ್ತಿದ್ರು. ಇದರಿಂದ ತಪ್ಪಿಸಿ ಬೇಗ ಮನೆಗೆ ಬಂದೆ ಮತ್ತು ಕಿಚನ್ ಹತ್ರ ಹೋಗ್ತಿದ್ದೆ. ಆಗ ಅತ್ತಿಗೆ ಅವನ ತಮ್ಮನಿಗೆ ಫೋನ್ ಮಾಡಿದ್ರು. ಮತ್ತು ಇಬ್ಬರು ನಾನು ಇಲ್ಲ ಅಂತ ಅಂದ್ಕೊಂಡು ಮಾತಾಡ್ತಿದ್ರು. ನಂದು ಅತ್ತಿಗೆ ತಮ್ಮನ ಜೊತೆ ಎಂಗೇಜ್ಮೆಂಟ್ ಆಗಿದ್ದು. ನಾವಿಬ್ಬರು ಪ್ರೀತಿ ಮಾಡ್ತಾಯಿದ್ವಿ. ಮನೇಲಿ ಎಲ್ಲರಿಗೂ ಇಷ್ಟ ಇತ್ತು. ಅತ್ತಿಗೆ ಅವಳು ಬಂದಿದ್ದಾಳೋ, ನೀನು ಯಾಕೆ ಬಂದಿಲ್ಲ ಅಂತ. ಅದಕ್ಕೆ ಅವನು, ನಾನು ಯಾಕೆ ಬರಬೇಕು, ಅವಳು ಎಷ್ಟು ಜನದ ಜೊತೆ ಮಲಗಿದ್ದಾಳೋ ಏನೋ, ಮತ್ತು ಇನ್ನು ಅವಳ ಜೊತೆ ನಾನು ಮದುವೆ ಆಗಬೇಕಾ. ಮತ್ತು ಅತ್ತಿಗೆ ಹೇಳಿದ್ರು, ನೀನು ಹೇಳೋದು ಸರಿಯೇ, ನನಗೂ ಅವಳು ಬಂದಿದ್ದಾಗಲಿಂದ ಅಸಹ್ಯ ಆಗುತ್ತೆ. ಮತ್ತು ಮನಸ್ಸಲ್ಲೇ ಅನ್ಕೋತೀನಿ ಇಷ್ಟೆಲ್ಲ ಆಗಿ ಸಾಯದೆ ಬಂದಿದ್ದಾಳೆ ಅಂತ. ಮತ್ತು ನಿನ್ಗೇನು ಕಮ್ಮಿ ಇದೆ, ಇನ್ನು ಅವಳ ಜೊತೆ ಮದುವೆ ಆಗಲು ನನಗೂ ಅವಳ ಜೊತೆ ಮಾತಾಡೋಕ್ಕೆ ಸರಿ ಅನಿಸಲ್ಲ. ನಿಮ್ಮ ಅಳಿಯನೇ ಹೆದರ್ಕೊಂಡು ಸುಮ್ಮನೆ ಇರ್ತೀನಿ ಅಷ್ಟೇ ಅಂತ ಹೇಳಿದ್ರು. ಅಷ್ಟರಲ್ಲಿ ಅತ್ತಿಗೆ ಮಗ ಅಕ್ಕ ಅಂತ ಕೂಗ್ದ. ಅವ್ರು ಬೇಗ ನನ್ನನ್ನು ನೋಡಿ ಅಮ್ಮ ಸರಿ ನಾನು ಮಡಗ್ತೀನಿ ಅಂತ ಹೇಳಿದ್ರು. ನಾಟಕ ಮಾಡಿದ್ರು. ನಾನು ಇನ್ನೂ ಇಲ್ಲಿ ಇರೋದು ಸರಿಯಲ್ಲ ಅಂತ ಅಂದ್ಕೊಂಡು ನಾನೇ ಅನಾಥಾಶ್ರಮಕ್ಕೆ ಹೋದೆ. ಅಲ್ಲಿ ಆ ಮಕ್ಕಳಿಗೆ ಪಾಠ ಮಾಡ್ಕೊಂಡಿದ್ದೀನಿ. ಮತ್ತು ಅಂದ್ಕೋತಿದ್ದೆ ನನ್ನ ಮನೆಗೆ ಬರದೆ ಸತ್ತಿದ್ರೆ ಒಳ್ಳೆಯದಾಗಿತ್ತು. ಮತ್ತು ನೀವು ಹೇಳಿ ಇದರಲ್ಲಿ ನನ್ನೇನು ತಪ್ಪಿದೆ. ಅವ್ರು ಬಂದರು, ನನ್ನನ್ನು ಎಳ್ಕೊಂಡು ಹೋದರು. ನಾನಲ್ಲಿ ಜೀವಿಸೋಕ್ಕಾಗದೆ ಏನು ಯೋಚನೆ ಮಾಡದೆ ಮನೆಗೆ ಬಂದೆ. ಆದರೆ ಮನೇಲಿ ಅಮ್ಮ ಇದ್ದಿದ್ದರೆ ಹೀಗೆ ನಿಜವಾಗಿ ಮಾಡ್ತಿದ್ರಾ? ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.